ಅಮೆರಿಕ ಕ್ಷಿಪಣಿ ದಾಳಿಗೆ 3 ಭಾರತೀಯರು ಬಲಿ. ಎರಡನೇ ಬಾರಿಗೆ ಅಮೆರಿಕ ರಾಯಭಾರಿಗೆ ಭಾರತ ಸಮನ್ಸು. ತೀವ್ರ ಆಕ್ರೋಶ ಹೊರಹಾಕಿದ ವಿದೇಶಾಂಗ ಇಲಾಖೆ. ಅಮೆರಿಕದ ಕಾರ್ಯದರ್ಶಿ ಜೊತೆ ಜೈಶಂಕರ್ ಮಾತು. ಮಾರ್ಕೋ ರೂಬಿಯೋ ಜೊತೆ ಹತ್ಯೆ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿದೆ. ನೋಡಿ, ಅಮೆರಿಕ ಕ್ಷಿಪಣಿ ದಾಳಿಗೆ 3 ಭಾರತೀಯರು ಬಲಿಯಾಗಿದ್ದಾರೆ. ಇದು ಜಾಗತಿಕ ಮಟ್ಟದಲ್ಲಿ ಅಸಮಾಧಾನ, ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಭಾರತ ಇದನ್ನ ಖಂಡಿಸಿದೆ. ಎರಡನೇ ಬಾರಿಗೆ ಅಮೆರಿಕ ರಾಯಭಾರಿಗೆ ಭಾರತ ಇದೀಗ ಸಮನ್ಸ್ ಅನ್ನು ಕೂಡ ನೀಡಿದೆ. ತೀವ್ರ ಆಕ್ರೋಶ ಹೊರಹಾಕ್ತಾ ಇರೋದು ವಿದೇಶಾಂಗ ಇಲಾಖೆ. ಅಮೆರಿಕದ ಕಾರ್ಯದರ್ಶಿ ಜೊತೆ ಜೈಶಂಕರ್ ಮಾತನಾಡಿದ್ದಾರೆ. ಮಾರ್ಕೋ ರೂಬಿಯೋ ಜೊತೆಗೆ ಈ ಹತ್ಯೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಬಟ್ ಅಮೆರಿಕ ಈಗ ನಾಟಕ ಮಾಡ್ತಾ ಇರೋದು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ, ನಾವು ಹಿಮ್ಮೆಟ್ಟಿಸು ಕೆಲಸವನ್ನ ಮಾಡಿದ್ದೀವಿ, ಇದನ್ನು ಮಾಡಿರೋದು ಇರಾನ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಭಾರತ ಇಲ್ಲಿ ಯಾವುದೇ ಪಾತ್ರವನ್ನ ವಹಿಸದೇನು ಕೂಡ ಭಾರತೀಯರನ್ನ ಕಳ್ಕೊಳ್ತಾ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ. ಯಾವುದಾದ್ರೂ ಒಂದು ಯುದ್ಧದ ವಾತಾವರಣದ ಸಂದರ್ಭದಲ್ಲಿ ಇವರ ಹಪಾಹಪಿಗೆ ಅಮಾಯಕರು ಬಲಿಯಾಗ್ತಾರೆ ನೋಡಿ, ಅದಕ್ಕಿಂತ ದುರಂತ ಏನೂ ಇಲ್ಲ. ಆಮೇಲೆ ನಾನು ಮಾಡೇ ಇಲ್ಲ ಅಂತ ನಾಟಕ ಮಾಡೋದು ಬೇರೆ. ಈಗ ಅಮೆರಿಕ ಮಾಡ್ತಾ ಇರೋದು ಅದನ್ನೇ. ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇರೋದು. ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದೆ, ಭಾರತ ಖಂಡಿಸಿದೆ. ಈ ರೀತಿಯಾದಂಥ ಕೃತಿ ನಿಜವಾಗ್ಲೂ ಸಮಂಜಸ ಅಲ್ಲ ಅನ್ನುವಂಥ ಎಚ್ಚರಿಕೆಯನ್ನ ಭಾರತ ಕೊಟ್ಟಿದೆ. ಸೊ ಇದರ ಮಧ್ಯದಲ್ಲಿ ಇದೀಗ ಅಮೆರಿಕದ ಕಾರ್ಯದರ್ಶಿ ಜೊತೆಗೆ ಜೈಶಂಕರ್ ಮಾತನಾಡಿದ್ದಾರೆ. ಮಾರ್ಕೋ ರೂಬಿಯೋ ಜೊತೆಗೆ ಈ ಹತ್ಯೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಈ ವಿಚಾರ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ.